ನಾನು ಪ್ರದೀಪ್ ಅವರನ್ನ ಕೂಡ ಇದಕ್ಕೆ ಇನ್ಕ್ಲೂಡ್ ಮಾಡ್ತೀನಿ. ಪ್ರದೀಪ, ದೊಡ್ಡ ಅಸ್ತ್ರ ಇತ್ತು ನಿಮಗೆ, ಅಧಿಕಾರ ಹಸ್ತಾಂತರ ಆಗಲಿಲ್ಲ, ಒಕ್ಕಲಿಗರಿಗೆ ಮೋಸ ಆಯಿತು ಅನ್ನೋದು. ಏನೂ ಆಗಲಿಲ್ಲ, ನೀಟಾಗಿ ಆಯಿತು, ನಾನು ಹಾಗೆ ನೀಟಾಗಿ ಮುಗಿಸ್ಕೊಂಡ್ರು. ಇಲ್ಲ, ನೀಟಾಗಿ ಮುಗ್ದಿದೆ ಅನ್ನೋದು ಒಂದು ನಾನು ಒಪ್ತೀನಿ ಅದನ್ನು. ಯಾಕೆಂದರೆ ಬೀದಿ ರಂಪ ಆಗೋ ಬದಲು ಅದೊಂದು ಸ್ಮೂತಾಗಿ ಪವರ್ ಟ್ರಾನ್ಸ್ಫರ್ ಆಗಿದೆ, ಅದನ್ನು ಒಪ್ತೀನಿ. ಆದರೆ ಅದಕ್ಕಿಂತ ಹಿಂದೆ ದೊಡ್ಡ ಯುದ್ಧ ನಡೆದಿದೆ ಅಲ್ಲಿ. ಆದರೆ ಆ ಯುದ್ಧ ಬಹಿರಂಗ ಆಗಲಿ ಅನ್ನೋದು ಸತ್ಯ. ಎಸ್, ಯಾವ ಮಟ್ಟಕ್ಕೆ ನೀವು ಪದೇ ಪದೇ ಚರ್ಚೆಗಳಾಗಿದ್ದಾವೆ, ಎಷ್ಟು ಶಾಸಕರುಗಳು ಮಿನಿಸ್ಟ್ರುಗಳು ಓಪನ್ ಆಗಿ ಹೇಳಿಕೆಯನ್ನು ಕೊಟ್ಟರು, ಪದೇ ಪದೇ ಡಿ ಕೆ ಶಿವಕುಮಾರ್ ಎಷ್ಟು ಬಾರಿ ಹೈಕಮಾಂಡ್ ಭೇಟಿ ಮಾಡಿದ್ರು, ಹೈಕಮಾಂಡ್ ಭೇಟಿ ಮಾಡದೇ ಅವಕಾಶ, ಇವೆಲ್ಲವೂ ಆಯಿತು. ಹಾಗೆ ಆಗಿದೆ, ಇವೆಲ್ಲವೂ ಪ್ರೊಸೀಜರ್ ಆಗಬೇಕು ಅಂತಂದರೆ ಎಸ್, ಅಂದರೆ ಸ್ಮೂತಾಗಿ ಆಗಿಲ್ಲ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ಹಿಂದೆ ಒಂದಷ್ಟು ಘಟನೆಗಳು ನಡೆದಿದೆ, ಒಂದಷ್ಟು ಒತ್ತಡಗಳು, ಒಂದಷ್ಟು ಪ್ರಯತ್ನಗಳಂತೂ ನಡೆದೇ ಆಗಿರೋದು. ಈ ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರು ಕೂಡ ಒಂದಷ್ಟು ಎಫರ್ಟ್ಸನ್ನು ಹಾಕಿದ್ರು, ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ಎಫರ್ಟ್ಸನ್ನು ಹಾಕಿದ್ರು. ಆ ಆಂತರಿಕ ಯುದ್ಧ ಏನಿತ್ತಲ್ಲ ಅದು ಬಹಿರಂಗ ಆಗಲಿಲ್ಲ ಅನ್ನೋ ಪ್ರದೀಪ್ ಅವರು ನಿಮ್ಮ ದೊಡ್ಡ ಅಸ್ತ್ರನೇ ಕಿತ್ಕೊಂಡ್ ಬಿಟ್ರಲ್ಲ. ಖಂಡಿತ ಇಲ್ಲ ದೊಡ್ಡ ಅಸ್ತ್ರನೇ ಕಿತ್ಕೊಂಡ್ ಬಿಟ್ರು. ಒಕ್ಕಲಿಗರಿಗೆ ಮೋಸ ಆಯ್ತು ಅಂತ, ಇಲ್ಲ, ಒಕ್ಕಲಿಗರಿಗೆ ದ್ರೋಹ ಆಯ್ತು ಅಂತ ಅಸ್ತ್ರನೇ ನಿಮ್ಮ ಕೈಯಿಂದ ಅವರು ಎತ್ಕೊಂಡ್ಬಿಟ್ರೆ. ಇಲ್ಲ, ಒಕ್ಕಲಿಗರಿಗೆ ಮೋಸ ಆಯ್ತು ಅನ್ನೋದಲ್ಲ, ಒಕ್ಕಲಿಗರಿಂದ ಅವರು ಏನು ಪೆನ್ನು ಪೇಪರ್ನ ಇಸ್ಕೊಂಡಿದ್ರು ಆ ಪೆನ್ನು ಪೇಪರ್ನ ಇಸ್ಕೊಳ್ಳೋಕೆ 2 ವರ್ಷ ಆಯ್ತು, ಕೊಟ್ಟರು. ಅದೇ ಪೆನ್ ಪೇಪರ್ ಕೊಟ್ರಲ್ಲ, ಈಗ ಅದೇ ಹೇಳ್ತಾ ಇರೋದು. 2.5 ವರ್ಷ ಸ್ಟ್ರಗಲ್ ಮಾಡಿ ತಗೊಂಡಿದ್ದಾರೆ. ಒಕ್ಕಲಿಗರಿಗೆ ಅವ್ರು ಏನು ಪ್ರಾಮಿಸ್ ಕೊಟ್ಟಿದ್ದು, ನನಗೆ ಪೆನ್ನು ಪೇಪರ್ ಕೊಡಿ ಅಂತ. ಅದಕ್ಕೆ ಎಲ್ಲ ಒಂದು ಕಡೆ ನಮ್ಮ ಮತದಾರರು ಒಂದಷ್ಟು, ನಮ್ಮ ಸಮಾಜ ಒಂದು ಮೇಜರಾಗಿ ಅವ್ರಿಗೆ ಶಿಫ್ಟ್ ಆಗಿತ್ತು, ಮೇಜರಾಗಿ ಅವಕಾಶವೂ ಸಿಕ್ಕಿತ್ತು. ನಮ್ಮ ಮೈಸೂರು ಭಾಗದಲ್ಲಿ ನಮಗೆ ದೊಡ್ಡ ಹೊಡೆತ ಬಿದ್ದಿರೋ ಜನತಾದಳಕ್ಕೆ ಆ ಕಾರಣ, ಅದು ಒಂದು ಕಾರಣ. ಸೊ ಒಳ್ಳೆಯ ಸೀಟ್ಸ್ಗಳು ಬಂದಾಗಿಯೂ ಕೂಡ ಅವ್ರು ಫೇಲ್ಯೂರ್ ಆಗಿದ್ರು 3 ವರ್ಷಗಳಲ್ಲಿ ಅಧಿಕಾರವನ್ನು ಪಡೆಯಲಿ. ಸಕ್ಸೀಡ್ ಆಗಿದ್ದಾರೆ, ನಾವು ಅಭಿನಂದನೆ ಸಲ್ಲಿಸ್ತೀವಿ. ಒಳ್ಳೆಯ ರೀತಿಯ ಅಧಿಕಾರವನ್ನು ಈ ರಾಜ್ಯದ ಬಡವರಿಗೆ, ಈ ರಾಜ್ಯದ ನಿರ್ಗತಿಕರಿಗೆ, ಈ ರಾಜ್ಯದ ಶೋಷಿತ ಸಮುದಾಯಕ್ಕೆ ನೀವು ಅಧಿಕಾರವನ್ನು ವಿನಿಯೋಗ ಮಾಡಿ, ಒಳ್ಳೆ ಕೆಲಸ ಮಾಡಲಿ. ಆದರೆ ನೀವು ಹೇಳ್ತಾ ಇದ್ರಲ್ಲ, ನಮಗೇನೋ ಖಂಡಿತ ಆಗಲ್ಲ. ಈ ರಾಜ್ಯದಲ್ಲಿ ಮಂಡ್ಯದವರೇ SM ಕೃಷ್ಣ ಅವರೇ ಚೀಫ್ ಮಿನಿಸ್ಟರ್ ಆಗಿದ್ರು, ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು, ಚೀಫ್ ಮಿನಿಸ್ಟರ್ ಆಗಿ ಹೋಗಿ ರಾಜಕೀಯವಾಗಿ ಹೇಳ್ತೀನಿ, ಅಧಿಕಾರ ಹಸ್ತಾಂತರವಾಗದಿದ್ರೆ ನಿಮಗೆ ಲಾಭ ಜಾಸ್ತಿ ಇತ್ತು. ಖಂಡಿತ ಇಲ್ಲ, ಲಾಭ ಜಾಸ್ತಿ ಇತ್ತು ನಿಮಗೆ, ಖಂಡಿತ ಇಲ್ಲ. ಇಡೀ ಹಳೆ ಮೈಸೂರು ಭಾಗದಲ್ಲಿ ಅದನ್ನೇ ಓಡಾಡೋದಿತ್ತು. SM ಕೃಷ್ಣ ಅವ್ರಿಗಿದ್ದಂತಹ ಬಹಳ ದೊಡ್ಡ ವರ್ಚಸ್ಸು ಇವ್ರಿಗಿಲ್ಲ. ಅವರು ದೊಡ್ಡ ಆಡಳಿತವನ್ನು ಕೊಟ್ಟರು, ಜನಮನ್ನಣೆಯನ್ನು ಪಡೆದಿದ್ರು. ಅವರು ಚುನಾವಣೆ ನಿಂತು ಆ ಚುನಾವಣೆ, ನೆಕ್ಸ್ಟ್ ಚುನಾವಣೆ ಹೋದಾಗ ನಾವು ಮಂಡ್ಯದಲ್ಲಿ 7ಕ್ಕೆ 5 ಚುನಾವಣೆಯನ್ನು ಅವರ ಜಿಲ್ಲೆಯಲ್ಲೇ ಗೆದ್ದಿದ್ದೀವಿ ನಾವು, ಜನತಾದಳ. ಹಾಗಾಗಿ ನಮಗೆ ಯಾವ ಆತಂಕವೂ ಇಲ್ಲ. ಮುಂದಕ್ಕೆ ಬರ್ತಕ್ಕಂಥ ಚುನಾವಣೆಯಲ್ಲಿ NDA ಮೈತ್ರಿಕೂಟ 100ಕ್ಕೆ 100 ಭಾಗ, 150ಕ್ಕೂ ಹೆಚ್ಚು ಸ್ಥಾನಗಳನ್ನು ಅಧಿಕಾರಿ. ನಮ್ಮ ಪೆನಲ್ಗೆ ಈಗ ನಟರಾಜ್ ಗೌಡರು ಕೂಡ ಜಾಯ್ನ್ ಆದ್ರು. ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಕೇಳಬೇಕಾಗಿರೋದು, ನೀವು ಮುಖ್ಯಮಂತ್ರಿ ಸ್ಥಾನ ಬದಲಾಗಲ್ಲ ಅಂತ ಹೇಳ್ತಾ ಬಂದ್ರಿ, ಮುಖ್ಯಮಂತ್ರಿ ಬದಲಾಯಿತು, ಖಾಲಿ ಇಲ್ಲ, ಹುದ್ದೆ ಖಾಲಿ ಇಲ್ಲ ಅಂತ ಹೇಳಿದ್ರಿ. ಈಗ ಹೊಸ ಮುಖ್ಯಮಂತ್ರಿಗಳು ಬಂದರು. ಪ್ರಶ್ನೆ ಎಲ್ಲಿ ಬರುತ್ತೆ ಅಂತಂದ್ರೆ, ನಾನೊಬ್ಬ ಸಾಮಾನ್ಯ ನಾಗರಿಕನಾಗಿ ಕೇಳ್ತಾ ಇರೋದು, ಹೊಸತನ ತರ್ತೀವಿ ಅಂತ ಹೊರಟ್ರಿ, ಎಲ್ಲಿ ಹೊಸತನ ಇದೆ ಅಲ್ಲಿ ಕ್ಯಾಬಿನೆಟಲ್ಲಿ? ಯಾವ ಹೊಸತನ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ? ಈಗ ಹೊಸತನ ಅಂದ್ರೆ ಏನು? ಇರೋರನ್ನ ಬಿಟ್ಬಿಟ್ಟು ಬೇರೆಯವ್ರು ಕೊಡೋದೇ ಹೊಸತನ ಮತ್ತೇನು? ಖಂಡಿತ ಏನಿಲ್ಲ. ನೋಡಿ, ಈಗ ಏನಂದ್ರೆ ಒಂದು ಜಡ್ಡುಗಟ್ಟಿದ ವ್ಯವಸ್ಥೆ, ತುಕ್ಕು ಹಿಡಿದ ವ್ಯವಸ್ಥೆಯನ್ನು ರಿಪೇರಿ ಮಾಡೋದು ಹೊಸತನ. ಅದಾಗಿದೆಯಾ? ಅದು ಜಡ್ಡುಗಟ್ಟಿ ಇರಲಿಲ್ಲ, ತುಕ್ಕು ಹಿಡಿದಿರಲಿಲ್ಲ. ಹೊಸತನ ಅಂದರೆ ಜಡ್ಡುಗಟ್ಟಿ ತುಕ್ಕು ಹಿಡಿದಿದ್ದಕ್ಕೆ ಅದಕ್ಕೆ ಬೇರೆ ಇರ್ಬೋದೇನೋ, ನೀವು ಆ ಪರಿಕಲ್ಪನೆ ಹೇಳ್ತಾ ಇದ್ದೀರಾ. ನಾವೇನು ಹೇಳ್ತೀವಿ ಅಂದರೆ, ನಮ್ಮಲ್ಲಿ ಏನಂದ್ರೆ ಜಡ್ಡುಗಟ್ಟಿರಲಿಲ್ಲ, ತುಕ್ಕು ಹಿಡಿದಿಲ್ಲ ಅಂದ್ರೆ ಏನದಕ್ಕೆ ಅತ್ಯಂತ 3 ವರ್ಷಗಳ ಜಡ್ಡುಗಟ್ಟಿದೆ, ತುಕ್ಕು ಹಿಡಿದಿದೆ ಅಂತ ನಾನು ಹೇಳಿಲ್ಲ ನಟರಾಜ್ ಗೌಡ್ರೆ, ನಿಮ್ಮ MLAಗಳು ಹೇಳ್ತಾ ಬಂದ್ರು. ನಿಷ್ಕ್ರಿಯರಿದ್ದಾರೆ ಸಚಿವರು, ಕೇಳಿ, ಎಲ್ಲಾ ಸಚಿವರು ನಿಷ್ಕ್ರಿಯರಾಗಿದ್ದಾರೆ. ಯಾರೋ ಒಬ್ಬ ಶಾಸಕ ತನ್ನ ವೈಯಕ್ತಿಕ ಕೆಲಸ ಆಗಿಲ್ಲ ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸಬೇಕಾದ್ರೆ ಯಾರ ಮೇಲೆ ದೂಷಣೆ ಮಾಡಿದ್ರೆ ಇಲ್ಲ ಅವೆಲ್ಲ ಏನಿಲ್ಲ. ಅದು ಬಿಗಿನಿಂಗ್ ಅಲ್ಲಿ 2023 ಮೊನ್ನೆ ದಿಲ್ಲಿಗೆ ಹೋಗಿ ಬಂದಿರೋದೆಲ್ಲ ಮಂತ್ರಿಗಿರಿಗೆ ಅಭಿವೃದ್ಧಿನಲ್ಲಿ ಯಾವುದೇ ರೀತಿಯಾಗಿ ಸರ್ಕಾರ ಹಿಂದುಳಿದಿಲ್ಲ. ನಂಬರ್ 1. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿದ್ದ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಟೈಮಲ್ಲಿ 8,500 ಕೋಟಿ ರೂಪಾಯಿ ಶಾಸಕರಿಗೆ ಅನುದಾನವನ್ನು ಕೊಟ್ಟಿದ್ದಾರೆ. 8,500 ಯಾವ ಶಾಸಕರಿಗೂ ಅಸಮಾಧಾನ ಇಲ್ಲ. ಇಲ್ಲಿ ನಿಮ್ಮ ಪ್ರಶ್ನೆಯನ್ನ ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ನಿಮ್ಮದೇ ಶಾಸಕರು ಹೇಳಿದ್ರು ಸಚಿವರುಗಳು ನಿಷ್ಕ್ರಿಯರಾಗಿದ್ದಾರೆ, ಇವರನ್ನ ಕಂಟಿನ್ಯೂ ಮಾಡಿ ನಾವು ಎಲೆಕ್ಷನ್ಗೆ ಹೋದ್ರೆ ಮುಂದಿನ ಎಲೆಕ್ಷನ್ ನಲ್ಲಿ ನಮಗೆ ಹಿನ್ನಡೆ ಆಗುತ್ತೆ. ನಿಮ್ಮ ಶಾಸಕರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ಗಳಿವೆ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಈಗ ಅದೇ ಸಚಿವರು ಮುಂದುವರೆದಿದ್ದಾರೆ. ಒಬ್ಬರು ಯತೀಂದ್ರ ಸಿದ್ದರಾಮಯ್ಯ ಒಬ್ಬರನ್ನ ಬಿಟ್ರೆ
UT ಖಾದರ್ ಅವ್ರು ಕ್ಯಾಬಿನೆಟ್ ಅಲ್ಲೇ ಇದ್ದವರು ಅವ್ರನ್ನ ತಂದಿದ್ದು ಬಿಟ್ರೆ ಹೊಸತನ ಯಾವುದು ಕಾಣಿಸ್ತಾ ಇಲ್ಲ. ಈಗ ನೋಡಿ, ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿರೋದು ತಂದೆಯ ಎಕ್ಸಿಟ್ ನ ಬೋನಸ್. ರಕ್ಷಟ್ರೆ, ಯಾವ ಶಾಸಕರಿಗೂ ನೋಡಿ, ಯಾವ ಶಾಸಕರಿಗೂ ಕೂಡ ಅನುದಾನದ ಕೊರತೆ ಆಯ್ತು, ಮಂತ್ರಿಗಳ ಕೈ ಸಿಕ್ಕಿಲ್ಲ, ಕೆಲಸ ಆಗಿಲ್ಲ ಅಂತ ಹೇಳಂತ ಯಾರೋ ಶಾಸಕರಿದ್ರೆ ಅದು ಅವರ ತಪ್ಪು ಕಲ್ಪನೆ ಇರ್ಬೋದು, ವೈಯಕ್ತಿಕ ಕೆಲಸಗಳಾಗಿಲ್ಲದಲ್ಲೇ ಇರ್ಬೋದು. ಆದ್ರೆ ನಾನೊಂದು ಸ್ಪಷ್ಟವಾಗಿ ಹೇಳ್ತೀನಿ, ಸರ್ಕಾರದ 138 ಶಾಸಕರು, ಕಾಂಗ್ರೆಸ್ ಮತ್ತೆ ಇಂಡಿಪೆಂಡೆಂಟ್ 138 ಶಾಸಕರು ಕೂಡ, ಈವನ್ ಬಿಜೆಪಿ ಶಾಸಕರು ಕೂಡ ಅನುದಾನವನ್ನ ಪಡೆದುಕೊಂಡು ಕೆಲಸವನ್ನ ಮಾಡ್ತಾ ಇರೋದನ್ನ ನೀವು ಕಣ್ಣಾರೆ ನೋಡಿದ್ದೀವಿ. ಶಾಸಕರು ಯಾಕೆ ಆ ರೀತಿ ಮಾತಾಡ್ತಾ ಇದ್ರು? ನಿಷ್ಕ್ರಿಯರಾಗಿದ್ದಾರೆ ಅಂತ. ಅದು ತಪ್ಪು. ನಾನು ಹೇಳ್ತೀನಲ್ಲ, ಯಾವ ಶಾಸಕನು ಯಾರೇ ಹೇಳಿಕೆ ಕೊಟ್ಟರು ಕೂಡ ಅದು ತಪ್ಪು, ಮತ್ತೆ ತಪ್ಪು ಕಲ್ಪನೆಯಿಂದ ಹೇಳಿರ್ತಕ್ಕಂಥದ್ದು ಇದ್ರೆ. ನಾನು ಎರಡನೇದೇನು ಹೇಳ್ತೀನಿ ಅಂದ್ರೆ, ಸರ್ಕಾರ ಜಡ್ಡುಗಟ್ಟಿರಲಿಲ್ಲ, ನಿಷ್ಕ್ರಿಯನೂ ಆಗಿರಲಿಲ್ಲ. ಏನು ಸ್ಪೀಡ್ ಇತ್ತು 3 ವರ್ಷಗಳ ಕಾಲ ಇಡೀ ದೇಶದಲ್ಲಿ ಆರ್ಥಿಕವಾಗಿ ಮುನ್ನಡೆ ಇತ್ತು ಕರ್ನಾಟಕ. ಉದ್ಯೋಗ ಸೃಷ್ಟಿನಲ್ಲಿ ನಂಬರ್ 1 ಇದೆ, ಜಾಬ್ ಕ್ರಿಯೇಟ್, ಆಮೇಲೆ ಬಂಡವಾಳ ಹೂಡಿಕೆಯಲ್ಲಿ ನಂಬರ್ 1 ಇದೆ. ಹೊಸತನ ಎಲ್ಲಿದೆ ಕ್ಯಾಬಿನೆಟ್ ಅಲ್ಲಿ? ಈಗ ಹೊಸತನ ಎಲ್ಲಿದೆ ಕ್ಯಾಬಿನೆಟ್ ಅಲ್ಲಿ? ಈಗ ಹೊಸತನ ಅಂದ್ರೆ ಏನು? ಅವ್ರಿಗೆ ಮಂತ್ರಿಗಿರಿ ರಿಷಫಲ್ ಮಾಡ್ಕೊಡ್ತಾರೆ. ಹೊಸತನ ಅಂದ್ರೆ ಏನ್ ಗೊತ್ತಾ? ಸರ್ಕಾರನೇ ಹೊಸದು. ಇವಾಗ ಏನಂದ್ರೆ ಮೊನ್ನೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಹೊಸತನ ಅಂದ್ರೆ ಮಂತ್ರಿಗಳನ್ನ ತೆಗೆದು ಆಚೆ ಹಾಕ್ಬಿಡು. ಹೊಸತನ ವೈದ್ಯಕೀಯ ಶಿಕ್ಷಣ ಸಚಿವರ ಕೇಳಿ ಹೊಸತನ ಅಂದ್ರೆ ಏನು? ಮಂತ್ರಿಗಳ ತೆಗೆದು ಆಚೆ ನೋಡ್ರಿ, ಇದು ಸಂಪೂರ್ಣ ಬದಲಾವಣೆ. ಹೊಸತರ ಏನಂದ್ರೆ ಯಾವ ಇಲಾಖೆನೂ ಕೂಡ ನಿಷ್ಕ್ರಿಯ ಆಗಿರ್ಲಿಲ್ಲ. ಆ ಇಲಾಖೆ ಇನ್ನೂ ಜಾಸ್ತಿ ಹೇಳ್ತಿಲ್ಲ ಸರ್, ಎಮ್ಎಲ್ಎಗಳು ಹೇಳಿರೋದು. ಆಲ್ಮೋಸ್ಟ್ ಎಲ್ಲ ಎಮ್ಎಲ್ಎಗಳು ಯಾವೆಲ್ಲ ನಿಷ್ಕ್ರಿಯ ಸಚಿವರು, ಯಾವ ಎಮ್ಎಲ್ಎಗಳು ಹೇಳಿಲ್ಲ. ಅದು ಯಾರೋ ಒಬ್ಬ ಶಾಸಕ ಹೇಳಿಕೆಗಳನ್ನ ಯಾರೋ ಒಬ್ಬ ಶಾಸಕ ತನ್ನ ಕೆಲಸ ಆಗಿಲ್ಲ, ಏನೋ ಅಸಮಾಧಾನದಲ್ಲಿ ಹೇಳಿಕೆ ಕೊಟ್ಟಿದ್ದನ್ನ ಇಡೀ ಸರ್ಕಾರದ ಕಾರ್ಯವೈಖರಿ ಅಂತ ಹೇಳಿಕ್ ಸಾಧ್ಯ ಆಗಲ್ಲ. ಸರ್ಕಾರದ ಕಾರ್ಯವೈಖರಿ ಅಂಕಿಅಂಶಗಳಿಂದ ಗೊತ್ತಾಗ್ತದೆ, ಸರ್ಕಾರದ ಕಾರ್ಯವೈಖರಿ ಪ್ರಗತಿಯಿಂದ ಗೊತ್ತಾಗ್ತದೆ. ಇವಾಗ ಹೊಸತನ ಏನಿದೆ ಗೊತ್ತಾ? ಮಾನ್ಯ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ತೆಗೆದುಕೊಂಡಿದ್ದಾರೆ. ಡೇ 1 ವಿತಿನ್ ಫ್ಯೂ ಅವರ್ಸ್ ಅಲ್ಲಿ ಇಡೀ ರಾಜ್ಯದ ಯುವ ಜನತೆಗೆ ಒಂದು ಒಳ್ಳೆಯ ಅವಕಾಶಗಳನ್ನ ಕೊಟ್ಟಿದ್ದಾರೆ, ಒಳ್ಳೆಯ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ಸೊ ಅದಕ್ಕಿಂತ ಯುವಕ ಮಂಡಲ ಮಾಡಿ ನೀವು ಎಲೆಕ್ಷನ್ಗೆ ಹೋದಾಗ ಅವ್ರು ನಿಮ್ ಪರ ಭಜನೆ ಮಾಡ್ಲಿ ಅಂತ ಕೇಳಿ. ಯುವಕರಿಗೆ ಈಗ ನಾನು ಮಾತಾಡ್ಬಿಡ್ತೀನಿ ಕೇಳಿ. ಯುವಕರಿಗೆ ಭವಿಷ್ಯವನ್ನ ಕಟ್ಟುವಂತ ಕೆಲಸವನ್ನ, ದೇಶವನ್ನ ಕಟ್ಟುವ ಕೆಲಸವನ್ನ ಯುವಕರಿಗೆ ಮಾಡ್ಕೊಡ್ಬೇಕು. ಕಲೆ, ಸಂಸ್ಕೃತಿ, ಪರಂಪರೆಯ ಬಗ್ಗೆ ಅನುಷ್ಠಾನ ಸಮಿತಿ ಅಂತ ನಿಮ್ಮ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟು, ಈಗ ಯುವಕ ಮಂಡಲ ಅಂತ ಮತ್ತೆ ನಿಮ್ಮ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟು ಅದಕ್ಕೊಂದಿಷ್ಟು ದುಡ್ಡು ಕೊಡೋದಕ್ಕೆ ಹೊರಟಿದ್ದೀರಿ. ಕಲೆ, ಸಂಸ್ಕೃತಿ, ಈಗ ನಮ್ಗೆ ಅದನ್ನ ಮಾಡೋದಕ್ಕೆ ಹೊರಟಿದ್ದೀರಿ. ಈಗ ಕ್ರೀಡಾ ಸಚಿವಾಲಯ ಯಾಕಿದೆ? ಇದು ಬಹಳ ಕ್ರಿಯಾಶೀಲ ಸಚಿವಾಲಯ ಹಾಕಿದೆ, ನಿಮಗೆ ಗೊತ್ತಿದೆ. ಅನುಷ್ಠಾನ ಮಂಡಳಿ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.